ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ಮಾಲ್ತೇಶ್. ಇವತ್ತಿನ ಪ್ರಮುಖ ವಿಚಾರಗಳನ್ನ ಸಮಗ್ರವಾಗಿ ನಿಮ್ಮ ಮುಂದೆ ಈ ಅರ್ಧ ಗಂಟೆ ಸಂದರ್ಭದಲ್ಲಿ ಇಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಮೊದಲ ವಿಚಾರ ಅಂತ ಅಂದ್ರೆ ಇವತ್ತಿನ ಕೊರೋನಾ ಹೆಲ್ತ್ ಬುಲೆಟಿನ್. ಬಹುಶಃ ಕೆಲ ದಿನಗಳಿಂದ 3100 ಕೇಸಸ್ಗಳನ್ನ ನೋಡಿದಾಗ ಇನ್ನೇನು ಕೆಲವೇ ದಿನಗಳಲ್ಲಿ 4000 ಗಡಿ ದಾಟೇ ಬಿಡ್ತೀವಿ ಅನ್ನುವಂತಹ ಆತಂಕ ಇತ್ತು. ಆದ್ರೆ ಕೆಲ ದಿನಗಳು ಬೇಕಾಗಿಲ್ಲ, ಇವತ್ತೇ ನಾವು 4000 ಗಡಿ ದಾಟಿವಿ. ಅದಕ್ಕಿಂತ ಆತಂಕದ ವಿಚಾರ ಅಂತ ಅಂದ್ರೆ ಸಾವಿನ ವಿಚಾರದಲ್ಲೂ ಕೂಡ ನಾವೀಗ ಆಲ್ರೆಡಿ 100ರ ಗಡಿ ದಾಟಿ ಆಗಿ ಹೋಗಿದೆ. ಒಂದೇ ದಿನ 4169 ಜನರಿಗೆ ಕೊರೋನಾ. ಸಾವಿನಲ್ಲೂ ಶತಕ ಬಾರಿಸಿದ ಸೋಂಕು. ಬೆಂಗಳೂರಿನಲ್ಲೇ 70 ಬಲಿ ಪಡೆದ ಕೊರೋನಾ. ರಾಜ್ಯದಲ್ಲಿ 50,000 ದಾಟಿದ ಸೋಂಕಿತರು. ಅಬ್ಬಬ್ಬಾ, ಈ ನಂಬರ್ಗಳನ್ನ ಕೇಳಿದ್ರೇನೆ ತಲೆ ಗಿರಗಿರ ಅಂದುಬಿಡುತ್ತೆ. ನಿಂತ ನೆಲವೇ ಕುಸಿದಂತೆ ಆಗುತ್ತೆ. ಆರೋಗ್ಯವಾಗಿರೋರಿಗೂ ಜ್ವರ ಕಾಣಿಸಿಕೊಳ್ಳುತ್ತೆ. ಸೋಂಕಿತರ ಸಂಪರ್ಕವೇ ಇಲ್ಲದವರಿಗೂ ಕೆಮ್ಮು ನೆಗಡಿ ಶುರುವಾಗುತ್ತೇನೋ ಅಂಥ ಹೊಡೆತ ಇವತ್ತು ರಾಜ್ಯದ ಮೇಲಾಗಿದೆ. ತನ್ನ ರೆಕಾರ್ಡ್ಗಳನ್ನ ತಾನೇ ಮುರಿತಲೇ ಹೊರಟಿರೋ ಕೊರೋನಾ ಇವತ್ತಂತೂ ಯಾರು ಊಹಿಸದ, ಯಾರು ನಿರೀಕ್ಷಿಸದ ಏಟು ಕೊಟ್ಟಿದೆ. ಇವತ್ತೊಂದೇ ದಿನ ರಾಜ್ಯದಲ್ಲಿ 4169 ಜನರಿಗೆ ಕೊರೋನಾ ಇರೋದು ದೃಢವಾಗಿದೆ. ಆ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 50,000 ದಾಟಿದೆ. ಇಂದಿನ ಸೋಂಕಿತರು ಸೇರಿದಂತೆ ರಾಜ್ಯದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 51,422ಕ್ಕೆ ಏರಿಕೆಯಾಗಿದೆ. ಸಾವಿರ ದಾಟಿದ ಸಾವಿನ ಸಂಖ್ಯೆ. ಆರೋಗ್ಯವಾಗಿದ್ದವರಿಗೆ ಸೋಂಕಿನಿಂದ ಏನೂ ಆಗೋದಿಲ್ಲ, ವಾರದಲ್ಲೇ ಗುಣಮುಖರಾಗಿ ಬರ್ತಾರೆ ಅಂತ ಸರ್ಕಾರ ಹೇಳ್ತಿದೆ. ಈ ಆಶಾದಾಯಕ ಮಾತಿನ ನಡುವೆಯೇ ಇವತ್ತು ರಾಜ್ಯದಲ್ಲಿ ಸಾವಿನ ಶತಕವಾಗಿದೆ. 24 ಗಂಟೆಯಲ್ಲೇ ರಾಜ್ಯದಲ್ಲಿ ಕೊರೋನಾದಿಂದ 104 ಜನ ಪ್ರಾಣ ಬಿಟ್ಟಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಸೋಂಕಿನಿಂದಲೇ ಸತ್ತವರ ಸಂಖ್ಯೆ 1032ಕ್ಕೆ ಏರಿಕೆಯಾಗಿದೆ. ಕೊರೋನಾ ಹೊಡೆತಕ್ಕೆ ಬೆಚ್ಚಿ ಬಿತ್ತು ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲೇ 500 ದಾಟಿದ ಸಾವಿನ ಸಂಖ್ಯೆ. ಕೊರೋನಾ ಹೊಡೆತಕ್ಕೆ ಬೆಂಗಳೂರೇ ಬೆದರಿ ನಿಂತಿದೆ. ಇಂದಿನ ನಂಬರ್ ನೋಡಿ ಸಿಲಿಕಾನ್ ಸಿಟಿ ಜನತೆ ತಂಡ ಹೊಡೆದು ಬಿಟ್ಟಿದೆ. ಹೌದು, ಇವತ್ತು ಬೆಂಗಳೂರಿನಲ್ಲೇ 70 ಜನ ಕೊರೋನಾ ಎದುರು ಉಸಿರು ನಿಲ್ಲಿಸಿದ್ದಾರೆ. ಆ ಮೂಲಕ ರಾಜಧಾನಿಯಲ್ಲೇ ಒಟ್ಟು ಸಾವಿನ ಸಂಖ್ಯೆ 507ಕ್ಕೆ ಏರಿಕೆಯಾಗಿದೆ. ಇನ್ನು ಬೆಂಗಳೂರಿನಲ್ಲೇ ಇವತ್ತು 2344 ಜನರ ಮೇಲೆ ಸೋಂಕು ಸವಾರಿ ಮಾಡಿದೆ. ಇದರಿಂದ ನಗರದಲ್ಲೇ ಬರೋಬ್ಬರಿ 25,288 ಜನ ಸೋಂಕಿತರಾಗಿದ್ದಾರೆ. ಏಳು ದಿನ 11,000 ಸೋಂಕು, 330 ಮಂದಿ ಸಾವು. ನಿಜ, ಕೇವಲ 7 ದಿನಗಳಲ್ಲಿ ಬೆಂಗಳೂರನ್ನೇ ಸೋಂಕಿನ ಮನೆ ಮಾಡಿರೋ ಹೆಮ್ಮಾರಿ ರಾಜಧಾನಿಯನ್ನ ಸುತ್ತುವರೆದು ಅಟ್ಟಹಾಸ ಮೆರೆತಿದೆ. ಆ 7 ಕರಾಳ ದಿನದ ರಿಪೋರ್ಟ್ ಅನ್ನೇ ತೋರಿಸ್ತೀವಿ ನೋಡಿ. ಜುಲೈ 10ರಂದು ಬೆಂಗಳೂರಿನಲ್ಲೇ ಬರೋಬ್ಬರಿ 1447 ಪಾಸಿಟಿವ್ ಕೇಸ್ ಬಂದಿದ್ವು. ಅಂದು ಕೊರೋನಾಗೆ ಬಲಿಯಾದವರ ಸಂಖ್ಯೆ 29. ಇನ್ನು ಜುಲೈ 11ರಂದು ರಣಕೇಕೆ ಹಾಕಿದ್ದ ಹೆಮ್ಮಾರಿ 1533 ಮಂದಿಯ ದೇಹಕ್ಕೆ ಹೊಕ್ಕಿತ್ತು. ಅಷ್ಟೇ ಅಲ್ಲ, 23 ಮಂದಿಯ ಕತ್ತು ಹಿಸುಕಿ ಕೊಂದೇ ಹಾಕಿತ್ತು. ಇನ್ನು ಜುಲೈ 12ರಂದು ಸಹ ಬರೋಬ್ಬರಿ 1525 ಮಂದಿಗೆ ಅಟ್ಯಾಕ್ ಮಾಡಿದ್ದ ವೈರಸ್ ಅವತ್ತು ಬಲಿ ಪಡೆದಿದ್ದು ಬರೋಬ್ಬರಿ 45 ಮಂದಿಯನ್ನ. ಇನ್ನು ಜುಲೈ 13ರಂದು 1315 ಮಂದಿಗೆ ಕಿಲ್ಲರ್ ಖೆಡ್ಡ ತೋಡಿದ್ರೆ 47 ಮಂದಿ ಪ್ರಾಣ ಬಿಟ್ಟಿದ್ರು. ಇನ್ನು ಜುಲೈ 14ರಂದು 1267 ಪಾಸಿಟಿವ್ ಕೇಸ್ ಬಂದಿದ್ರೆ
ಅವತ್ತು ಬೆಂಗಳೂರಿನಲ್ಲೇ ಬರೋಬ್ಬರಿ 56 ಮಂದಿ ಉಸಿರು ಚೆಲ್ಲಿದ್ರು. ಇನ್ನು ಜುಲೈ 15ರಂದು ಅಂದ್ರೆ ನಿನ್ನೆ 2000 ಸನಿಹಕ್ಕೆ ಬಂದು ನಿಂತಿದ್ದ ಕೊರೋನಾ ಬರೋಬ್ಬರಿ 1975 ಮಂದಿಗೆ ಒಕ್ಕರಿಸಿ 60 ಮಂದಿಯ ಪ್ರಾಣ ತೆಗೆದಿತ್ತು. ಇನ್ನು ಇವತ್ತು 2000 ಗಡಿ ದಾಟಿ ರಣಕೇಕೆ ಹಾಕಿರೋ ಕೊರೋನಾ ಬರೋಬ್ಬರಿ 2344 ಮಂದಿಗೆ ಒಕ್ಕರಿಸಿದೆ. ಅಷ್ಟೇ ಅಲ್ಲ, ಇಂದು ಬೆಂಗಳೂರಿನಲ್ಲೇ ಬರೋಬ್ಬರಿ 70 ಮಂದಿಯ ಬಲಿ ಪಡೆದು ರಕ್ತದ ರುಚಿ ನೋಡಿದೆ. ಹೀಗೆ ಒಟ್ಟು 7 ದಿನದಲ್ಲಿ ಬೆಂಗಳೂರಿನಲ್ಲಿ ಬರೋಬ್ಬರಿ 11,406 ಮಂದಿಗೆ ಹೊಸದಾಗಿ ಪಾಸಿಟಿವ್ ಬಂದಿದ್ರೆ, ಕೊರೋನಾಗೆ 7 ದಿನದಲ್ಲಿ ಬಲಿಯಾದವರ ಸಂಖ್ಯೆ ಬರೋಬ್ಬರಿ 330. ಹೀಗೆ ಸೋಂಕಿನ ಸ್ಫೋಟವಾಗುತ್ತಾ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ 25,000 ದಾಟಿ ಹೋಗಿದೆ. ಬೆಂಗಳೂರು ಅಕ್ಷರಶಃ ಕಿಲ್ಲರ್ ಕೂಪದಲ್ಲಿ ಬಿದ್ದು ನರಳಾಡ್ತಿದೆ. ಕೊರೋನಾ ಸುರನ ಆರ್ಭಟ ಹೀಗೆ ಮುಂದುವರೆದ್ರೆ ರಾಜಧಾನಿ ಮತ್ತೊಂದು ಚೀನಾ, ಮತ್ತೊಂದು ಇಟಲಿ, ಮತ್ತೊಂದು ಅಮೆರಿಕವಾಗೋದ್ರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9. ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಕೊರೋನಾ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಿಸ್ಕ್ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಅಂತ. ಎಷ್ಟೋ ಮಂದಿ ಸಿಂಪ್ಟಮ್ಸ್ ಗೊತ್ತಾದಂತಹ ನಂತರದಲ್ಲೂ ಕೂಡ ಟೆಸ್ಟ್ ಮಾಡಿಸಿಕೊಳ್ಳದೆ ಬಹಳ ಕ್ರೂಷಿಯಲ್ ಸ್ಟೇಜಿಗೆ ಹೋದಂತಹ ನಂತರದಲ್ಲಿ ಹಾಸ್ಪಿಟಲೈಸ್ ಆಗಿ ICUಗೆ ಸೇರಿ ಆ ನಂತರದಲ್ಲೂ ಬದುಕು ಬರ್ತೀವಿ ಅನ್ನುವಂತ ಹುಂಬುತನದಲ್ಲಿರೋರೇ ಹೆಚ್ಚು. ಆದ್ರೆ ನಾವೀಗ ನಿಮ್ಮ ಮುಂದೆ ಒಂದು ವಿಚಾರ ಇರ್ತೀವಿ ಕೇಳಿ. ಯಾಕಂತ ಅಂದ್ರೆ ICUಗೆ ಹೋದಂತ ಬಹುತೇಕ ಪ್ರಕರಣಗಳಲ್ಲಿ ಅವರು ವಾಪಸ್ ಬಂದಿರೋದು ಜೀವ ಇಲ್ಲದ ರೀತಿಯಾಗಿ. ಯಾಕಂತ ಅಂದ್ರೆ ICU ಸೇರಿದ್ರೆ ದೇವರೇ ಗತಿ ಎನ್ನುವಂತಹ ಸನ್ನಿವೇಶ ನಿರ್ಮಾಣ ಆಗಿ ಹೋಗಿದೆ. ಈ ಕುರಿತಾದಂತಹ ಒಂದು ಡೆತ್ ಗ್ರಾಫ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಕೊರೋನಾ ಒಕ್ಕರಿಸಿ ICU ಸೇರಿದ್ರೆ ಸಾವು ಫಿಕ್ಸ್. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಡೆಡ್ಲಿ ಡೆತ್ ಗ್ರಾಫ್. ICU ಸೇರಿದ 90 ಸೋಂಕಿತರ ಪೈಕಿ 89 ಮಂದಿ ಬಲಿ. ಬೆಂಗಳೂರಿನಲ್ಲಿ ICUಗೆ ಅಡ್ಮಿಟ್ ಆದ್ರೆ ಶಿವ ಶಿವ. ನಿಜ, ಇದು ಬೆಂಗಳೂರಿಗರನ್ನ ತಂಡ ಹೊಡೆಸೋ ರಿಪೋರ್ಟ್. ಕೊರೋನಾ ದಾಳಿಗೆ ಬೆಚ್ಚಿ ಬಿದ್ದಿರೋ ರಾಜಧಾನಿಯನ್ನೇ ಕಂಗೆಡಿಸೋ ರಿಪೋರ್ಟ್. ಇದು ಬೆಂಗಳೂರಿನ ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಬ್ಬ ಸೋಂಕಿತನ ಬದುಕಿನ ಪ್ರಶ್ನೆ. ಆ ಭಯಾನಕ ಸುದ್ದಿಯನ್ನೇ ತೋರಿಸ್ತೀವಿ. ಎದೆಗಟ್ಟಿ ಮಾಡ್ಕೊಂಡು ನೋಡಿ. ವೆಂಟಿಲೇಟರ್ಗೆ ಅಡ್ಮಿಟ್ ಆದ್ರೆ ಉಳಿಯೋದೇ ಡೌಟ್. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಕೊರೋನಾ ಡೆತ್ ಗ್ರಾಫ್. ನಿಜ, ಬೆಂಗಳೂರಿನಲ್ಲಿ ಸೋಂಕಿನ ಸ್ಫೋಟ ಆಗ್ತಿದೆ. ಸೋಂಕಿನ ಸ್ಫೋಟದ ಜೊತೆ ಹೆಮ್ಮಾರಿ ಮೃತ್ಯು ಕೇಕೆ ಹಾಕಿದೆ. ಅದಕ್ಕೆ ಸಾಕ್ಷಿ ಇವತ್ತಿನ ಕಿಲ್ಲರ್ ಕೊರೋನಾ ಬೆಂಗಳೂರಿಗೆ ಕೊಟ್ಟಿರೋ ಬೇಗ್ ಶಾಕ್. ಬೆಂಗಳೂರಿನಲ್ಲಿ ಇಂದು ಒಂದೇ ದಿನ 2344 ಪಾಸಿಟಿವ್. ರಾಜಧಾನಿಯಲ್ಲಿ ಇಂದು 70 ಮಂದಿ ಕೊಂದ ಕಿಲ್ಲರ್. ಎಸ್, ದಿನ ದಿನವೂ ಸೋಂಕು ಸಾವು ಒಟ್ಟೊಟ್ಟಿಗೆ ಜಾಸ್ತಿ ಆಗ್ತಿದೆ. ಇವತ್ತಿನ ರಿಪೋರ್ಟ್ ಬಿಟ್ಟು ಕಳೆದ 4 ದಿನದಲ್ಲಿ ಬೆಂಗಳೂರಿನಲ್ಲಿ ಒಟ್ಟು 6,000ಕ್ಕೂ ಹೆಚ್ಚು ಸೋಂಕಿತರು ಪತ್ತೆಯಾಗಿದ್ರೆ, 4 ದಿನದಲ್ಲಿ ಬೆಂಗಳೂರಿನಲ್ಲಿ 208 ಮಂದಿ ಕೊರೋನಾಗೆ ಉಸಿರು ಚೆಲ್ಲಿದ್ದಾರೆ. ಇನ್ನಿವತ್ತು ತನ್ನೆಲ್ಲಾ ದಾಖಲೆ ಅಳಿಸಿ ಹಾಕಿರೋ ಕಿಲ್ಲರ್ ಕೊರೋನಾ ಇಂದು ಬೆಂಗಳೂರಿನಲ್ಲೇ ಬರೋಬ್ಬರಿ 2344 ಮಂದಿಗೆ ಒಕ್ಕರಿಸಿದೆ. ಇದಕ್ಕೂ ಭಯಾನಕ ಅಂದ್ರೆ ಇಂದು ಬೆಂಗಳೂರಿನಲ್ಲೇ ಬರೋಬ್ಬರಿ 70 ಮಂದಿ ಹೆಮ್ಮಾರಿ ಹೊಡೆತಕ್ಕೆ ಜೀವ ಬಿಟ್ಟಿದ್ದಾರೆ. ಹೀಗೆ ಕೊರೋನಾ ಅಟ್ಟಹಾಸದ ನಡುವೆಯೇ ಈ ಕೊರೋನಾ ಡೆಡ್ಲಿ ಡೆತ್ ಗ್ರಾಫ್ ಬೆಂಗಳೂರನ್ನೇ ಕಂಗೆಡಿಸಿದೆ. ಕೊರೋನಾ ಒಕ್ಕರಿಸಿ ICU ಸೇರಿದ್ರೆ ಸಾವು ಫಿಕ್ಸ್. ICU ಸೇರಿದ 90 ಸೋಂಕಿತರ ಪೈಕಿ 89 ಮಂದಿ ಬಲಿ. ನಿಜ,
ನಿಮ್ಗೇನಾದ್ರೂ ಕೊರೋನಾ ಪಾಸಿಟಿವ್ ಬಂದ್ರೆ, ಪಾಸಿಟಿವ್ ಬಂದ ಮೇಲೆ ನೀವೇನಾದ್ರೂ ಸೀರಿಯಸ್ ಆದ್ರೆ, ತೀವ್ರ ಲಕ್ಷಣಗಳು ಕಾಣಿಸ್ಕೊಂಡು ಉಸಿರಾಟ ಸಮಸ್ಯೆಯಾಗಿ ICU ಸೇರ್ಬೇಕಾಗಿ ಬಂದ್ರೆ ನಿಮ್ಮ ಕಥೆ ಶಿವ. ಯಾಕಂದ್ರೆ ವೆಂಟಿಲೇಟರ್ಗೆ ಅಡ್ಮಿಟ್ ಆಗೋರು ಉಳಿಯೋದೇ ಡೌಟು ಅಂತಿದೆ ವಿಕ್ಟೋರಿಯಾ ಆಸ್ಪತ್ರೆಯ ಅಂಕಿಅಂಶಗಳು. ಆ ಬೆಚ್ಚಿ ಬೀಳಿಸೋ ರಿಪೋರ್ಟ್ ಅನ್ನೇ ತೋರಿಸ್ತೀವಿ ನೋಡಿ. ಅಂದಹಾಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಭಯಾನಕ ಬೆಳವಣಿಗೆ ನಡೆದಿದೆ. ಅದೇನು ಅಂದ್ರೆ, ವಿಕ್ಟೋರಿಯಾದಲ್ಲಿ ವೆಂಟಿಲೇಟರ್ಗೆ ದಾಖಲಾದ ರೋಗಿಗಳಲ್ಲಿ ಬದುಕಿದ್ದು ಕೇವಲ ಒಬ್ಬ ವ್ಯಕ್ತಿ. ಅಂದಹಾಗೆ ಇದುವರೆಗೂ ಕೊರೋನಾದಿಂದಾಗಿ ವಿಕ್ಟೋರಿಯಾ ಆಸ್ಪತ್ರೆಯೊಂದರಲ್ಲೇ ICUಗೆ ಬರೋಬ್ಬರಿ 205 ಮಂದಿ ದಾಖಲಾಗಿದ್ರು. ಈ 205 ಮಂದಿ ಪೈಕಿ ವೆಂಟಿಲೇಟರ್ಗೆ ಸಪೋರ್ಟ್ ಪಡೆದು ಹೋಗಿದ್ದು ಬರೋಬ್ಬರಿ 90 ಸೋಂಕಿತರು. ಹೀಗೆ ವೆಂಟಿಲೇಟರ್ ಸಪೋರ್ಟ್ ಪಡೆದಿದ್ದ 90 ಮಂದಿ ಪೈಕಿ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 89 ಮಂದಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ TV9ಗೆ ಸ್ವತಃ ವಿಕ್ಟೋರಿಯಾ ಆಸ್ಪತ್ರೆಯ ಡೀನ್ ಡಾಕ್ಟರ್ ಜಯಂತಿ ಅವರೇ ಮಾಹಿತಿ ನೀಡಿದ್ದಾರೆ. ಇದು ಕೇವಲ ಒಂದು ಆಸ್ಪತ್ರೆ ನೀಡಿರೋ ಮಾಹಿತಿ. ಇನ್ನುಳಿದ ಆಸ್ಪತ್ರೆಗಳಲ್ಲೂ ಇದಕ್ಕಿಂತ ಭಿನ್ನ ಏನಿಲ್ಲ. ಇದೇ ಈಗ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸ್ತಿದೆ. ಅಷ್ಟಕ್ಕೂ ಕೊರೋನಾ ಸೋಂಕು ಬಂದ ಎಲ್ಲರೂ ವೆಂಟಿಲೇಟರ್ಗೆ ಅಡ್ಮಿಟ್ ಆಗ್ತಾರ? ಇಲ್ಲ. ವೆಂಟಿಲೇಟರ್ ಸಪೋರ್ಟ್ ಯಾರಿಗ್ ಬೇಕಾಗಬಹುದು ಅಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗಬಹುದು. ಹಾಗೆ ತೀವ್ರ ಉಸಿರಾಟ ತೊಂದರೆಯಿಂದ ಬಳಲ್ತಾ ಇರೋರಿಗೂ ವೆಂಟಿಲೇಟರ್ ಅಗತ್ಯ ಬೀಳಬಹುದು. ಹಾಗೆ ಕಿಡ್ನಿ ಸಮಸ್ಯೆಯಿಂದ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರೋರ್ಗೂ ವೆಂಟಿಲೇಟರ್ ಅವಶ್ಯಕತೆ ಇದ್ದೇ ಇದೆ. ಇನ್ನು ಅಸ್ತಮಾ, BP, ಶುಗರ್, TB ಅಂತ ಕೋಮಾರ್ಬಿಡಿಟಿ ಸಮಸ್ಯೆ ಇರೋರ್ಗೆ ವೆಂಟಿಲೇಟರ್ ಬೇಕಾಗಬಹುದು. ಹೀಗಾಗಿ ನಾವು ನಿಮ್ಮನ್ನ ಎಚ್ಚರಿಸ್ತಿರೋದು, ಕೊರೋನಾ ಬರೋ ಮುಂಚೆ ಎಚ್ಚೆತ್ತುಕೊಳ್ಳಿ, ICU ಪಾಲಾಗದಂತೆ ಜೀವ ಉಳಿಸ್ಕೊಳ್ಳಿ ಅಂತ. ಶಿವರಾಜ್ ಕುಮಾರ್, TV9 ಬೆಂಗಳೂರು. ಇನ್ನು ಎಷ್ಟೇ ಮುಂಜಾಗ್ರತೆ ವಹಿಸಿದ್ರು ಸೋಂಕಿತರು ಬಹಳ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣಗಳು ಹಲವಾರಿದೆ. ಆದ್ರೆ ಗೊತ್ತಿದ್ದು ಒಂದು ಕಾರಣದಿಂದಾಗಿ ಬಹಳ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಅದು ಟೆಸ್ಟಿಂಗ್ ವಿಚಾರವಾಗಿ. ಯಾಕಂತಂದ್ರೆ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಬರೋದು ಬಹಳ ದಿನಗಳಾಗ್ತಾ ಇರುವಂತಹ ಕಾರಣದಿಂದಾಗಿ ಇದರಿಂದನೇ ಇದೇ ಟೆಸ್ಟಿಂಗ್ ಟ್ರಬಲ್ ನಿಂದನೇ ಕೇಸಸ್ಗಳು ಡಬಲ್ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿನೇ ಈಗ ಸಚಿವರು ಕೂಡ ಟೆಸ್ಟಿಂಗ್ ವಿಚಾರದಲ್ಲಿ ಬಹಳ ಮುತುವರ್ಜಿ ವಹಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಈ ಟೆಸ್ಟಿಂಗ್ ಟ್ರಬಲ್ ನಿಂದ ಕೇಸಸ್ಗಳು ಹೇಗೆ ಡಬಲ್ ಆಗ್ತಾ ಇದೆ, ಯಥೇಚ್ಛ ಪ್ರಮಾಣದಲ್ಲಿ ಕೇಸಸ್ಗಳು ಹೆಚ್ಚಾಗ್ತಾ ಇರೋದಕ್ಕೆ ಟೆಸ್ಟಿಂಗ್ ವಿಚಾರದಲ್ಲಿ ಆಗ್ತಾ ಇರುವಂತಹ ಎಡವಟ್ಟು ಹೇಗೆ ಕಾರಣ ತೋರಿಸ್ತೀವಿ ನೋಡಿ. TV9 ಒಂದು ಬಿಗ್ ಎಕ್ಸ್ಪೋಸ್ ಅನ್ನ ಮಾಡ್ತಾ ಇರುವಂತಹದ್ದು, ಮತ್ತೊಂದು ಸತ್ಯವನ್ನ ಬಯಲು ಮಾಡುವಂತಹದ್ದು. ಕೊರೋನಾ ದಾಳಿಗೆ ಕಡಿವಾಣ ಹಾಕೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿತ್ಯ 10,000 ಟೆಸ್ಟ್ ಮಾಡ್ತಾ ಇದ್ರು ಕೂಡ ವೈರಸ್ ವಿಪರೀತ ಹೆಚ್ಚಾಗ್ತಾ ಇದೆ. 2 ವಾರದ ಒಳಗಡೆನೆ 30 ರಿಂದ 40,000 ಟೆಸ್ಟ್ಗಳು ಮಾಡುವಂತ ಕೆಲಸ ಮಾಡ್ತಾರೆ. ಕಿಲ್ಲರ್ ಕೊರೋನಾ ಯಾರ ಅಂಕೆಗೂ ಸಿಗ್ತಾ ಇಲ್ಲ, ಯಾರನ್ನೂ ಬಿಡೋ ಲಕ್ಷಣ ಕಾಣ್ತಾ ಇಲ್ಲ. ಹಾಗಿದ್ರೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರು ಹೆಚ್ಚುತ್ತಾ ಇರೋದು ಯಾಕೆ? ಈ ಡೆಡ್ಲಿ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ TV9 ಇವತ್ತು ಭಯಾನಕತೆಯನ್ನೇ ಬಿಚ್ಚಿಟ್ಟಿದೆ. ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇರೋ ಹಿಂದಿನ ಅಸಲಿ ಸತ್ಯ ಬಯಲು ಮಾಡಿದೆ. ಡೆಡ್ಲಿ ವೈರಸ್ನ ಕ್ರೌರ್ಯ ಮಿತಿ ಮೀರೋಕೆ ಕಾರಣನೇ ಟೆಸ್ಟಿಂಗ್ ಟ್ರಬಲ್. ಈ ಟೆಸ್ಟಿಂಗ್ ಸಮಸ್ಯೆಯಿಂದಲೇ ಸೋಂಕಿತರು ಡಬಲ್ ಆಗ್ತಿದ್ದಾರೆ. ಟೆಸ್ಟಿಂಗ್ ಟ್ರಬಲ್ ಬಗ್ಗೆ TV9 ಬಿಗ್ ಎಕ್ಸ್ಪೋಸ್. ಬೆಂಗಳೂರಿನ ಭಯಾನಕ ಸ್ಥಿತಿಗೆ ಇದೇ ಮೇನ್ ರೀಸನ್. ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಕೋವಿಡ್ ಟೆಸ್ಟಿಂಗ್ ಸಂಖ್ಯೆ 10,000 ಗಡಿ ದಾಟಿದೆ. ಹೀಗಾಗಿ ಎಲ್ಲರ ರಿಪೋರ್ಟ್ ಒಮ್ಮೆಲೆ ಕೊಡೋದಕ್ಕೆ ಆಗ್ತಾ ಇಲ್ಲ. ನಮ್ಮಲ್ಲಿರುವ ಲ್ಯಾಬ್ಗಳಲ್ಲಿ ಅಷ್ಟು ಬೇಗ ಟೆಸ್ಟ್ ಮಾಡೋಕ್ಕೂ ಆಗಲ್ಲ. ಹೀಗಾಗಿಯೇ ಕೊರೋನಾ ರಿಪೋರ್ಟ್ ಬರೋದು ತಡವಾಗ್ತಾ ಇದೆ. ಸೋಂಕಿತರು ಡಬಲ್ ಆಗ್ತಿದ್ದಾರೆ. ಬೆಂಗಳೂರಿನ ಲ್ಯಾಬ್ಗಳಲ್ಲಿ ದಿನದ 24 ಗಂಟೆಯೂ ಟೆಸ್ಟ್ ಮಾಡಬಹುದು. ಒಂದು ಲ್ಯಾಬ್ನಲ್ಲಿ ಸುಮಾರು 1,500 ರಿಂದ 2,000ವರೆಗೂ ಟೆಸ್ಟ್ ಮಾಡಬಹುದು. ಬೆಂಗಳೂರಿನಲ್ಲಿ ಪ್ರಮುಖ 10 ಟೆಸ್ಟಿಂಗ್ ಲ್ಯಾಬ್ಗಳಿವೆ. 10 ಲ್ಯಾಬ್ಗಳಿಂದ ಒಟ್ಟು 10,000ವರೆಗೂ ಟೆಸ್ಟ್ ಮಾಡಬಹುದು. ಕಳೆದ ಒಂದು ವಾರದಿಂದ ಸೋಂಕಿತರ ಸಂಖ್ಯೆ ವಿಪರೀತವಾಗಿ ಹೆಚ್ಚಿದೆ. ಹೀಗಾಗಿ ಸುಮಾರು 30,000ದಷ್ಟು ಸ್ವಾಬ್ ಟೆಸ್ಟ್ ಪೆಂಡಿಂಗ್ ಇದೆ ಅಂತ ಹೇಳಲಾಗಿದೆ. ನಮ್ಮ ಸ್ವಾಬ್ ಕಲೆಕ್ಷನ್ ಏನಿದೆ ಅದು ಹೆಚ್ಚು ಸಂಖ್ಯೆಯಲ್ಲಿದೆ. ಅದು ನಮ್ಮ ಲ್ಯಾಬ್ಗಳ
ಟೆಸ್ಟ್ ಮಾಡುವಂಥ ಸಾಮರ್ಥ್ಯ ಏನಿದೆ ಅದಕ್ಕಿಂತ ಕೂಡ ಹೆಚ್ಚಾಗಿರೋದ್ರಿಂದ ಬ್ಯಾಕ್ಲಾಗ್ 2-3 ದಿವಸದಾಗಿದೆ. 30 ರಿಂದ 40 ಸಾವಿರ ಟೆಸ್ಟಿಂಗ್ ಮಾಡಲು ಪ್ಲಾನ್. ರಾಜ್ಯದಲ್ಲಿ ಟೆಸ್ಟ್ಗಿಂತ ಸ್ವಾಬ್ ಕಲೆಕ್ಷನ್ ಸಂಖ್ಯೆಯೇ ಜಾಸ್ತಿ ಇದೆ. ಹೀಗಾಗಿಯೇ ಸೋಂಕಿತರ ರಿಪೋರ್ಟ್ ಕೊಡೋದು ಬಾಕಿ ಉಳಿತಾ ಇದೆ. ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಟೆಸ್ಟಿಂಗ್ ಸಂಖ್ಯೆಯನ್ನ 30 ರಿಂದ 40 ಸಾವಿರಕ್ಕೆ ಏರಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಒಂದೊಂದು ಜಿಲ್ಲೆಗೂ 2-3 ಲ್ಯಾಬ್ಗಳನ್ನ ಶೀಘ್ರದಲ್ಲೇ ಶುರು ಮಾಡ್ತೀವಿ ಅಂತ ಸಚಿವರು ಹೇಳ್ತಾರೆ. ಇನ್ನು ಜಾಸ್ತಿ ಲ್ಯಾಬ್ಗಳು ಆಗಬೇಕನ್ನಂಥ ಬೇಡಿಕೆ ಇದೆ. ಆಲ್ರೆಡಿ ಡಿಸ್ಟ್ರಿಕ್ಕಿಗೆ 2-3 ಮಾಡಬೇಕನ್ನಂಥ ಜನಸಂಖ್ಯೆ ಆಧಾರದ ಮೇಲೆ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ನಾವು ತೊಗೊಂಡಿರೋ ಕಾರಣ ಅತಿ ಶೀಘ್ರದಲ್ಲೇ ಡಿಸ್ಟ್ರಿಕ್ಕಿಗೆ 2-3 ಲ್ಯಾಬ್ಗಳು ಮಾಡೋಂಥ ವ್ಯವಸ್ಥೆ ಆಗ್ತದೆ. ಒಟ್ಟಾರೆಯಾಗಿ ನಾನು ಹೇಳ್ದಂಗೆ 2 ವಾರದ ಒಳಗಡೆನೆ 2 ರಿಂದ 30 ರಿಂದ 40 ಸಾವಿರ ಟೆಸ್ಟ್ಗಳು ಮಾಡುವಂಥ ಕೆಲಸ ಮಾಡ್ತೀವಿ. ಬೆಂಗಳೂರಿನಲ್ಲಿ ಸೋಂಕಿತರು ಹೆಚ್ಚಾಗೋದಕ್ಕೆ ಇದೇ ಪ್ರಮುಖ ಕಾರಣ. ಟೆಸ್ಟಿಂಗಿಗೆ ಅಂತ ಸ್ವಾಬ್ ಪಡೆದ ನಂತರವೂ ರೋಗಿಗಳನ್ನ ಮನೆಗೆ ಕಳುಹಿಸಲಾಗ್ತಾ ಇದೆ. ರಿಪೋರ್ಟ್ ಬರೋಕೆ 2 ರಿಂದ 3 ದಿನ ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಸೋಂಕಿತರು ಊರೆಲ್ಲ ಓಡಾಡಿರುತ್ತಾರೆ. 3 ದಿನದ ಬಳಿಕ ಪಾಸಿಟಿವ್ ಅಂತ ಗೊತ್ತಾಗುವಷ್ಟರಲ್ಲೇ ಅನಾಹುತ ನಡೆದು ಹೋಗಿರುತ್ತೆ. ಲೇಟ್ ರಿಪೋರ್ಟ್ಗೆ ಬ್ರೇಕ್ ಹಾಕಿದ್ರಷ್ಟೇ ಸಾಂಕ್ರಾಮಿಕ ಸೋಂಕನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯ. ಬ್ಯೂರೋ ರಿಪೋರ್ಟ್ TV9. ಅನ್ಕೊಂಡಂಗಾಗಿದ್ರೆ ಇಷ್ಟೊತ್ತಿಗಾಗ್ಲೇ ದೇಶದ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಅಂತ ಹೇಳಿ ನಮ್ಮ ಸರ್ಕಾರ ಏನು ಬಡಾಯಿ ಕೊಚ್ಕೊಳ್ತಾ ಇತ್ತು, ಅಂತಹ ಕೋವಿಡ್ ಸೆಂಟರ್ ಇಷ್ಟೊತ್ತಿಗೆ ಆಲ್ರೆಡಿ ಸೇವೆಗೆ ರೆಡಿ ಆಗ್ಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ಈ ಕೋವಿಡ್ ಸೆಂಟರ್ಗೆ ಸಂಬಂಧಪಟ್ಟಂತ ಕೆಲಸ ಆಮೆಗತಿಯಲ್ಲೇ ಸಾಗ್ತಾ ಇದೆ. ನಾವು ಹೇಳ್ತಾ ಇರುವಂತದ್ದು ಬೆಂಗಳೂರಿನ ಮಾದಾವರದ ಬಳಿ ಸುಮಾರು 10,100 ಬೆಡ್ಗಳ ಕೋವಿಡ್ ಸೆಂಟರ್ ಯಾಕೆ ಇನ್ನೂ ತಡವಾಗ್ತಾ ಇದೆ ಲೋಕಾರ್ಪಣೆ ಆಗೋದಕ್ಕೆ, ಅಥವಾ ಸೇವೆಗೆ ಯಾಕಿನ್ನೂ ತಡ ಆಗ್ತಾ ಇದೆ ಅಂತ ಹೇಳಿ. ಸರ್ಕಾರ ಇಲ್ಲಿ ಬರೀ ಬಡಾಯಿ ಕೊಚ್ಕೊಂಡಿದ್ದೇ ಆಯ್ತು, ಆದ್ರೆ ಕೆಲಸ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಹಾಗಾದ್ರೆ ಇದೊಂದು ರೀತಿ ಊಟಕ್ಕಿಲ್ದಿದ್ದು ಉಪ್ಪಿನಕಾಯಿ ರೀತಿ ಆಗಿರೋದಕ್ಕೆ ಕಾರಣ ಏನು? ಯಾವ ಕಾರಣಕ್ಕಾಗಿ ಇನ್ನೂ ಕೂಡ ಈ ಕೋವಿಡ್ ಸೆಂಟರ್ ಸೇವೆಯನ್ನ ಆರಂಭ ಮಾಡಿಲ್ಲ? ಹೀಗೆ ಆದ್ರೆ ಇನ್ನೂ ಎಷ್ಟು ದಿನ ಬೇಕಾಗುತ್ತೆ? ಈ ಕುರಿತಂತ ರಿಪೋರ್ಟ್ ಅನ್ನ ನೋಡ್ಕೊಂಬೋಣ ಬನ್ನಿ. ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ ಎಲ್ಲ ವ್ಯವಸ್ಥೆ. ಸಿಎಂ 1 ವಾರದಲ್ಲಿ ರೆಡಿ ಆಗುತ್ತೆ ಅಂದಿದ್ದು ನಿಜ. ಸ್ವತಃ ಸಿಎಂ ಹೋಗಿ ಚೆಕ್ ಮಾಡಿಕೊಂಡು ಬಂದಿದ್ದು ನಿಜ. ಸಚಿವರೆಲ್ಲ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ತಮ್ಮ ಬೆನ್ನು ತಟ್ಟಿಕೊಂಡು ಖುಷಿ ಪಟ್ಟಿದ್ದು ನಿಜ. ಆದ್ರೆ ದೇಶದ ಬೃಹತ್ ಕೋವಿಡ್ ಕೇರ್ ಸೆಂಟರ್ ಸ್ಥಿತಿ ಊಟಕ್ಕಿಲ್ಲದ ಉಪ್ಪಿನಕಾಯಿ ಆಗಿದೆ. ಈ ಒಂದು ಬೃಹತ್ ಕೋವಿಡ್ ಕೇರ್ ಸೆಂಟರ್ ಸದ್ಯ ಊಟಕ್ಕಿಲ್ಲದ ಉಪ್ಪಿನಕಾಯಿ. ಆದರೆ ಸಂಪೂರ್ಣವಾಗಿ ಇಲ್ಲಿ ರೋಗಿಗಳನ್ನ ತಂದು ಆಕ್ಯುಪೈ ಮಾಡೋದಕ್ಕೆ ಇನ್ನೂ ಕೂಡ ಸೂಕ್ತವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ. ಅದಕ್ಕೆ ಬಿಬಿಎಂಪಿ ಕೂಡ ಇದುವರೆಗೆ ಅನುಮತಿಯನ್ನ ನೀಡಿಲ್ಲ. 10,000 ಬೆಡ್ಗಳ ಕೇರ್ ಸೆಂಟರ್ ಬರೀ ಬಿಲ್ಡಪ್ಪ. ಎಸ್, ಬೆಂಗಳೂರಿನಲ್ಲಿ ದೇಶದ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣ ಮಾಡಲಾಗಿತ್ತು. ಎಸಿಂಪ್ಟಮ್ಯಾಟಿಕ್ ರೋಗಿಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡುವ ಪ್ಲಾನ್ ಮಾಡಲಾಗಿತ್ತು. ಇನ್ನೇನು ರೋಗಿಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅಂದುಕೊಳ್ಳುವಾಗಲೇ ಈ ಸೆಂಟರ್ನ ಬಣ್ಣ ಬಯಲಾಗಿದೆ. ಈ ಸೆಂಟರ್ ಇನ್ನೂ ಸಂಪೂರ್ಣವಾಗಿ ರೆಡಿ ಆಗಿಲ್ಲ ಅನ್ನೋ ಮಾಹಿತಿ TV9 ಗ್ರೌಂಡ್ ರಿಪೋರ್ಟ್ ನಲ್ಲಿ ಗೊತ್ತಾಗಿದೆ. ಅಷ್ಟಕ್ಕೂ ಇನ್ನೂ ಏನೆಲ್ಲ ರೆಡಿ ಆಗಬೇಕು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಂದ ಹಾಗೆ ಬೆಂಗಳೂರಿನ ಕೋವಿಡ್ ಕೇರ್ ಸೆಂಟರ್ ಇನ್ನೂ ಕಂಪ್ಲೀಟ್ ರೆಡಿ ಆಗಿಲ್ಲ. ಅದರ ತಯಾರಿಯಲ್ಲೇ ಅಧಿಕಾರಿಗಳು ಮುಳುಗಿದ್ದಾರೆ. ಇದೇ ರೀತಿ ಆದ್ರೆ ಪೀಠೋಪಕರಣ ಜೋಡಿಸೋದಕ್ಕೆ ಇನ್ನೂ ಕನಿಷ್ಠ ಅಂದ್ರೂ 10 ದಿನಗಳಾದ್ರೂ ಬೇಕು. ಅಲ್ಲದೆ ಇನ್ನೂ 4,000 ಮಂದಿಗೆ ಶೌಚಾಲಯ, ಸ್ನಾನದ ಕೋಣೆಯೇ ಸಿದ್ಧವಾಗಿಲ್ಲ. ತಾತ್ಕಾಲಿಕ ಶೌಚಾಲಯ ನಿರ್ಮಾಣ, ಹಾಲ್ ಅಳವಡಿಕೆಯಿಂದಲೇ ವಿಳಂಬವಾಗ್ತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯ ಜೋಡಿಸಿರುವ 6,000 ಬೆಡ್, ದಿಂಬು, ಫ್ಯಾನ್ಗಳ ಖರೀದಿ ಪ್ರಕ್ರಿಯೆ ಆಗಬೇಕು. ಬಿಬಿಎಂಪಿ ಹೇಳಿದ ಮೊತ್ತಕ್ಕೆ ಬಾಡಿಗೆಗೆ ನೀಡಿದವರು ಮಾರಾಟಕ್ಕೆ ಒಪ್ಪಬೇಕು. ಇದೆಲ್ಲದಕ್ಕೂ ಸರ್ಕಾರದಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹೀಗಾಗಿ ಸದ್ಯ ಇರುವ ಎಸಿಂಪ್ಟಮ್ಯಾಟಿಕ್ ಸೋಂಕಿತರನ್ನ ಶಿಫ್ಟ್ ಮಾಡೋದೇ ಕನಿಷ್ಠ 25 ದಿನಗಳಾದರೂ ಬೇಕು. ಅಧಿಕಾರಿಗಳ ಆಮೆಗತಿ ಕೆಲಸ, ಬೇಜವಾಬ್ದಾರಿ ಇಲ್ಲಿ ಎದ್ದು ಕಾಣ್ತಾ ಇರೋದು ಸ್ಪಷ್ಟ. ಬೆಂಗಳೂರಿನಲ್ಲಿ ಸೋಂಕಿನ ಸ್ಫೋಟವಾಗುತ್ತೆ ಅಂತ ಸ್ವತಃ ಸಚಿವರೇ ಆತಂಕ ಹೊರಹಾಕಿದ್ದಾರೆ. ಆದ್ರೆ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಮರೆತಂತೆ ಕಾಣ್ತಿದೆ. ಹೀಗೆ ಆದ್ರೆ ಕೋವಿಡ್ ಕೇರ್ ಸೆಂಟರ್ ಕೇರ್ಲೆಸ್ ಸೆಂಟರ್ ಆಗೋದು ಪಕ್ಕ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.
ನಿನ್ನೆ ಸಚಿವರು ಮಾತನಾಡ್ತಾ ಒಂದು ವಿಚಾರವನ್ನ ಹೇಳಿದ್ರು, ಕೊರೋನಾಗೆ ದೇವರೇ ಕಾಪಾಡಬೇಕು ಅನ್ನುವಂತಹ ವಿಚಾರವಾಗಿ ನಾವು ನಂತರದ ಹಂತದಲ್ಲಿ ಮಾತಾಡೋಣ. ಯಾಕಂದ್ರೆ ಅದು ರಾಜಕೀಯವಾಗಿ ಬಹಳ ಕೆಸರಾಟಕ್ಕೆ ಕಾರಣ ಆಗಿರುವಂತಹ ಸಂಗತಿ. ಮತ್ತೊಂದ್ ಕಡೆ ದೇಶದಾದ್ಯಂತ ಮತ್ತೆ ವಿದೇಶಗಳಲ್ಲೂ ಕೂಡ ಬಹಳ ಕೊರೋನಾಗೆ ಸಂಬಂಧಪಟ್ಟಂತೆ ಲಸಿಕೆ ಕಂಡು ಹಿಡಿಯುವಂತ ಪ್ರಯತ್ನ ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಮೊನ್ನೆ ತಾನೇ ರಷ್ಯಾ ತಾನು ಈಗ ಲಸಿಕೆಯನ್ನ ಮನುಷ್ಯರ ಮೇಲೆ ಪ್ರಯೋಗ ಮಾಡೋದಕ್ಕೋ ಅಥವಾ ಈಗ ಟ್ರೀಟ್ಮೆಂಟ್ ರೂಪದಲ್ಲೋ ಕೊಡೋದಕ್ಕೆ ನಮ್ಮ ಬಳಿ ಲಸಿಕೆ ಸಿದ್ಧ ಆಗಿದೆ ಅನ್ನುವಂಥದ್ದನ್ನ ಹೇಳಿ ಬಹಳ ಒಂದು ರೀತಿ ಆಶಾದಾಯಕವಾದಂತ ಒಂದು ಸನ್ನಿವೇಶ ನಾವೀಗ ಗಮನಿಸ್ತಾ ಇರೋದು. ಅದರ ಜೊತೆಗೇನೆ ಬ್ರಿಟನ್ನಲ್ಲೂ ಕೂಡ ಒಂದು ಯೂನಿವರ್ಸಿಟಿ ಅಥವಾ ಆಕ್ಸ್ಫರ್ಡ್ ಯೂನಿವರ್ಸಿಟಿ 4 ದಿನದಲ್ಲಿ ಕೊರೋನಾಗೆ ಮದ್ದು ನಮ್ಮಲ್ಲಿ ಸಿದ್ಧ ಆಗುತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅನ್ಕೊಂಡಂಗೆ 4 ದಿನದಲ್ಲಿ ಕೊರೋನಾ ಲಸಿಕೆ ಸಿದ್ಧ ಆಗ್ಬಿಡುತ್ತಾ? ಏನ್ ನಡೀತಾ ಇದೆ ಲಸಿಕೆಗೆ ಸಂಬಂಧಪಟ್ಟಂತೆ ಪ್ರಯೋಗ ಯಾವ ಹಂತದಲ್ಲಿದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತದ್ದು ಗಮನಿಸೋಣ ಬನ್ನಿ. ಕೊರೋನಾ ಲಸಿಕೆ ಕುರಿತು ಆಕ್ಸ್ಫರ್ಡ್ ವಿವಿಯಿಂದ ಗುಡ್ ನ್ಯೂಸ್. ಹೆಮ್ಮಾರಿ ಹೊಡೆದೋಡಿಸೋ ಲಸಿಕೆ ಸಿಕ್ಕೇ ಬಿಡ್ತಾ. ಎಸ್, ಕೊರೋನಾವನ್ನ ಸರ್ವನಾಶ ಮಾಡೋ ಸಂಜೀವಿನಿಗಾಗಿ ಜಗತ್ತಿನಾದ್ಯಂತ ಅವಿರತ ಪ್ರಯತ್ನ ನಡೆಯುತ್ತಿರೋ ಹೊತ್ತಲ್ಲೇ ಬ್ರಿಟನ್ನ ವಿಶ್ವವಿಖ್ಯಾತ ಆಕ್ಸ್ಫರ್ಡ್ ವಿವಿ ಗುಡ್ ನ್ಯೂಸ್ ಕೊಡೋಕೆ ರೆಡಿಯಾಗಿದೆ. ಇನ್ನು 4 ದಿನಗಳಲ್ಲಿ ಅಂದ್ರೆ ಸೋಮವಾರ ಕೊರೋನಾ ಲಸಿಕೆ ಕುರಿತು ಆಕ್ಸ್ಫರ್ಡ್ ವಿವಿ ಮಹತ್ವದ ರಿಪೋರ್ಟ್ ಅನ್ನ ಜಗತ್ತಿನ ಮುಂದಿಡಲಿದೆ. ಈ ವಿಚಾರವನ್ನ ಬ್ರಿಟನ್ನ ITV ಸಂಪಾದಕ ರಾಬರ್ಟ್ ಪೆಟ್ಸೋನ್ ಎಂಬುವರು ಲಸಿಕೆ ಕುರಿತು ಒಳ್ಳೆ ಸುದ್ದಿಯೊಂದು ಹೊರಬೀಳಲಿದೆ ಅಂತ ಟ್ವೀಟ್ ಮೂಲಕ ಬಹಿರಂಗಪಡಿಸಿದ್ದಾರೆ. ಆಸ್ಟ್ರಾಜೆನೆಕಾ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಜೊತೆಗೂಡಿ ಆಕ್ಸ್ಫರ್ಡ್ ವಿವಿ ಔಷಧಿ ಅಭಿವೃದ್ಧಿಪಡಿಸಿದೆ. ಪ್ರೀಕ್ಲಿನಿಕಲ್ ಟ್ರಯಲ್ನಲ್ಲಿ ಕೋತಿಗಳ ಮೇಲೆ ಈ ಔಷಧಿಯನ್ನ ಪ್ರಯೋಗ ಮಾಡಲಾಗಿದೆ. ಕೋತಿಗಳಲ್ಲಿ ನ್ಯೂಮೋನಿಯಾ ಕಂಡುಬಂದಿಲ್ಲ. ಬಳಿಕ 2 ಹಂತಗಳಲ್ಲಿ ಸೋಂಕಿತ ವ್ಯಕ್ತಿಗಳ ಮೇಲೆ ಪ್ರಯೋಗ ಮಾಡಲಾಗಿದೆ. ಮೊದಲ ಮತ್ತು 2ನೇ ಹಂತದಲ್ಲೂ ಸೋಂಕಿತರ ಮೇಲಿನ ಔಷಧ ಪ್ರಯೋಗ ಯಶಸ್ವಿಯಾಗಿದೆ. ಸೋಂಕಿತ ವ್ಯಕ್ತಿಗಳಲ್ಲಿದ್ದ ಕೊರೋನಾ ವೈರಸ್ ಸತ್ತು ಹೋಗಿದೆ. ಇದೀಗ 3ನೇ ಹಂತದಲ್ಲಿ ಬ್ರೆಜಿಲ್ನಲ್ಲಿ ಸೋಂಕಿತರ ಮೇಲೆ ಅದೇ ಔಷಧವನ್ನ ಪ್ರಯೋಗ ಮಾಡಲಾಗ್ತಿದೆ. ಮೊದಲ 2 ಹಂತಗಳ ಪ್ರಯೋಗದ ವರದಿ ಜುಲೈ 20ಕ್ಕೆ ರಿಲೀಸ್ ಆಗಲಿದೆ. ಭಾರತಕ್ಕೆ ಕಾದಿದೆ ಸೆಪ್ಟೆಂಬರ್ ಗಂಡಾಂತರ. ಈ ಮಧ್ಯೆ ಕೊರೋನಾ ಅಟ್ಟಹಾಸಗೈಯುತ್ತಿರೋ ಭಾರತದಲ್ಲಿ ಸೆಪ್ಟೆಂಬರ್ ವೇಳೆಗೆ ಸೋಂಕಿತರ ಸಂಖ್ಯೆ 35 ಲಕ್ಷ ದಾಟೋ ಸಾಧ್ಯತೆ ಇದೆ ಅಂತ ಭಾರತೀಯ ವಿಜ್ಞಾನ ಸಂಸ್ಥೆ ನೀಡಿರುವ ಸಂಶೋಧನಾ ವರದಿಯಿಂದ ಅಂದಾಜಿಸಲಾಗಿದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. ಮೊನ್ನೆ ಶ್ರೀರಾಮುಲು ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ನಾನು ಈಗ ತಾನೇ ಹೇಳ್ತಾ ಇದ್ದಾಗೆ ಕೊರೋನಾದಿಂದ ನಮ್ಮನ್ನ ಕಾಪಾಡಬೇಕು ಅಂತಂದ್ರೆ ಇನ್ನು ದೇವರೇ ಬರಬೇಕು ಅಥವಾ ಭಗವಂತನಿಂದನೇ ಸಾಧ್ಯ ಅಂತ ಗೊತ್ತಿಲ್ಲ. ಅಸಹಾಯಕತೆಯಿಂದ ಆ ಮಾತನ್ನ ಹೇಳಿದ್ರೋ ಇಲ್ಲ ಅಂತಂದ್ರೆ ವಾಸ್ತವತೆನೇ ಆಗಿದೆಯೋ ಅಂತ. ಬಟ್ ಸಚಿವರು ಆಡಿದಂತಹ ಮಾತೆ ಈಗ ರಾಜಕೀಯವಾಗಿ ಬಹಳ ಟೀಕೆಗೆ ಕಾರಣ ಆಗ್ತಾ ಇದೆ. ಅರೆ, ದೇವರೇ ಕಾಪಾಡ್ಬೇಕಂದ್ರೆ ನೀವ್ಯಾಕ್ರಿ ಇದ್ದೀರಾ ರಾಜಕೀಯದಲ್ಲಿ, ರಾಜೀನಾಮೆ ಕೊಟ್ಟು ಹೋಗ್ರಿ ಅನ್ನುವಷ್ಟರ ಮಟ್ಟಿಗೆ ಈಗ ಪ್ರತಿಪಕ್ಷಗಳು ಇದೇ ವಿಚಾರವನ್ನ ಅಸ್ತ್ರವನ್ನಾಗಿಸಿಕೊಂಡಿದೆ. ಹಾಗಾದ್ರೆ ಈ ಹೇಳಿಕೆಯ ವಿಚಾರವಾಗಿ ಯಾವ ತರ ಅಂತ ರಾಜಕೀಯ ನಡೀತಾ ಇದೆ ಬನ್ನಿ ನೋಡೋಣ. ಇವತ್ತು ಯಾರು ಕೈಯಲ್ಲಿದೆ ಹೇಳ್ರಿ? ಇವತ್ತು ಭಗವಂತ ಒಬ್ಬನೇ ಕಾಪಾಡಬೇಕು ನಮ್ಮನ್ನ. ಮುಖ್ಯಮಂತ್ರಿಗಳ ಅವರ ಟೀಮು ನನ್ನ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ, ದೇವರೇ ಕಾಪಾಡಬೇಕು ಅಂತ ಹೇಳಿದ್ರೆ ಇದು ಶ್ರೀರಾಮುಲು ಎಲ್ಲ ಮಾತಾಡ್ತಿರೋದು. ಇದು ಮಾತಾಡ್ತಿರೋದು ಸರ್ಕಾರ. ಈ ಸರ್ಕಾರ ನೀವು ರಾಜೀನಾಮೆ ಕೊಟ್ಬಿಟ್ಟು ಮೊದಲು ಹೋಗ್ಬೇಕು. ರಾಜ್ಯ ಸರ್ಕಾರ ಏನೋ ಕೊರೋನಾ ವಿರುದ್ಧ ಸಮರ ಸಾರಿದೆ. ಸೋಂಕು ನಿಯಂತ್ರಿಸುವ ವಿಚಾರದಲ್ಲಿ ತನ್ನ ಬೆನ್ನು ತಾನೇ ತಟ್ಕೊಂಡು ಹೆಮ್ಮೆ ಪಡ್ತಾ ಇದೆ. ಆದರೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇರುವ ಕೊರೋನಾ ಗ್ರಾಫ್ ವಿರೋಧ ಪಕ್ಷಗಳನ್ನ ಕೆಂಡ ಮಂಡಲವಾಗುವಂತೆ ಮಾಡಿದೆ. ಪ್ರತಿ ದಿನ ಹೆಚ್ಚಾಗ್ತಾ ಇರಬೇಕಾದ್ರೆ ಏನು ಕಾರಣ? ಈಗ 1 ವಾರ ಲಾಕ್ಡೌನ್ ಮಾಡಿದೀವಿ, ಇದರಿಂದ ಏನು ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ಇನ್ಕ್ಯುಬೇಷನ್ ಪೀರಿಯಡೇ 14 ದಿನ ಇದೆ. ಏನು ಮಾಡೋಕ್ಕಾಗಲ್ಲ. ಈ ಸರ್ಕಾರ ಟೋಟಲಿ ಇನ್ಎಫೆಕ್ಟಿವ್ in tackling the COVID-19, totally miserably failed. ಜನರ ರಕ್ಷಣೆ ಮಾಡಿ ಇಲ್ಲವೇ ರಾಜೀನಾಮೆ ಕೊಡಿ. ರಾಜ್ಯದಲ್ಲಿ ಕೊರೋನಾ ಸೋಂಕು ಏರುತ್ತಲೇ ಇರೋದಕ್ಕೆ ನಿನ್ನೆ ಆರೋಗ್ಯ ಸಚಿವರು ಆತಂಕ ವ್ಯಕ್ತಪಡಿಸಿದ್ರು. ಭಗವಂತನ ಮೇಲೆ ಶ್ರೀರಾಮುಲು ಭಾರ ಹಾಕಿದ್ದು ವಿಪಕ್ಷ ನಾಯಕರ ಕಣ್ಣು ಕೆಂಪಾಗಿಸಿದೆ. ಜನರನ್ನ ಕಾಪಾಡೋದಕ್ಕೆ ನಿಮ್ಮಿಂದ ಸಾಧ್ಯವಾಗದಿದ್ರೆ ರಾಜೀನಾಮೆ ನೀಡಿ ಅಂತ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಆಗ್ರಹಿಸಿದ್ದಾರೆ.
ಆಗೋದಿಲ್ಲ ಅಂದಮೇಲೆ ಎಲ್ಲ ದೇವ್ರ ಕತೆ, ಇನ್ನೊಬ್ಬರು ಮಿನಿಸ್ಟ್ರು ಒಂದೊಂದು ಹೋದಾಗೆಲ್ಲ ಮೀಟಿಂಗ್ ಹೋದಾಗೆಲ್ಲ ದೇವ್ರ ಕತೆ ಹೇಳೋದು, ಮತ್ತೊಂದು ದೇವ್ರ ಮೇಲೆ ನಂಬಿಕೆ ಇಡಬೇಡಿ ಅಂತ ಹೇಳಲ್ಲ. ಆದರೆ ನಿಮಗೆ ಆಡಳಿತ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಜನರನ್ನು ರಕ್ಷಣೆ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಕೂಡಲೇ ತಮ್ಮ ಸ್ಥಾನಕ್ಕೆ ಇಡೀ ಸರ್ಕಾರ ನೀವು ರಾಜೀನಾಮೆ ಕೊಟ್ಬಿಟ್ಟು ಮೊದಲು ಹೋಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಕೊರೋನಾ ಅಟ್ಟಹಾಸದ ನಡುವೆ ಸರ್ಕಾರ ತಾನೆಲ್ಲೂ ವಿಫಲವಾಗಿಲ್ಲ ಅಂತ ಹೇಳ್ಕೊಳ್ತಾ ಇದೆ. ಕಾಂಗ್ರೆಸ್ ಮಾತ್ರ ಅವಕಾಶ ಸಿಕ್ಕಿದಾಗೆಲ್ಲ ಸರ್ಕಾರದ ವೈಫಲ್ಯಗಳನ್ನ ಪಟ್ಟಿ ಮಾಡುತ್ತಲೇ ಸಾಗಿದೆ. ಇದರೊಂದಿಗೆ ಕೋವಿಡ್ ನಿಯಂತ್ರಿಸುವುದಕ್ಕೆ ಹೆಣಗಾಡುತ್ತಿರುವ ಸರ್ಕಾರಕ್ಕೆ ಚಾಟಿ ಏಟನ್ನ ನೀಡುತ್ತಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.